ಮೋದಿ ಸರ್ಕಾರದ ಜಿಎಸ್ಟಿ ಪರಿಷ್ಕರಣೆ ನಿಜಕ್ಕೂ ಬಡವರಿಗೆ ಅನುಕೂಲ ತರುವುದೇ ಅನ್ನೋದನ್ನ ನೋಡಿದ್ರೆ ಆತಂಕಗಳು ಕಾಡ್ತವೆ. ಈ ಹಿಂದೆ ಮೋದಿ ಅವರ ನೋಟ್ ಬ್ಯಾನ್, ಜಿಎಸ್ಟಿ 1.0 ಆವೃತ್ತಿಗೂ ಮಾಸ್ಟರ್ ಸ್ಟ್ರೋಕ್ ಗಳೆಂದು ಪ್ರಚಾರ ನೀಡಲಾಗಿತ್ತು. ಆದ್ರೆ ಅವು ದೇಶದ ಆರ್ಥಿಕತೆಯನ್ನ ಧ್ವಂಸಗೊಳಿಸಿದವು. ಹಾಗಾಗಿ ಜಿಎಸ್ಟಿ 2.0 ಅನ್ನ ಅರ್ಥಶಾಸ್ತ್ರದ ಪರಿಭಾಷೆಗಳಲ್ಲಿ ಅರ್ಥ ಮಾಡಿಕೊಳ್ಳಬೇಕಿದೆ. ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅರುಣ್ ಕುಮಾರ್ ಅವರ ಪ್ರಕಾರ ಜಿಎಸ್ಟಿ ಕಡಿತಗಳು ಮುಂದಿನ ದಿನಗಳಲ್ಲಿ ಬಡವರಿಗೆ ಹೆಚ್ಚಿನ ಸಮಸ್ಯೆ ಸೃಷ್ಟಿಸಲಿದೆ. ಹೇಗೆ ಅಂತ ನೋಡೋಣ. ಲಾಭ ಶ್ರೀಮಂತರಿಗೆ, ಬಡವರಿಗೆ ಶೂನ್ಯ. ಜಿಎಸ್ಟಿ ಕಡಿತ ಮುಖ್ಯವಾಗಿ ಕಾರು, ಬೈಕ್, ಫ್ರಿಡ್ಜ್ ಹಾಗೂ ಹೈಪರ್ ಮಾರ್ಕೆಟ್ಗಳ ಬ್ರಾಂಡೆಡ್ ಉತ್ಪನ್ನಗಳಂತಹ ಶ್ರೀಮಂತರು ಹಾಗೂ ಮೇಲ್ಮಧ್ಯಮ ವರ್ಗದವರು ಖರೀದಿಸುವ ಸಂಘಟಿತ ವಲಯದ ಸರಕುಗಳಿಗೆ ಅನ್ವಯಿಸುತ್ತದೆ. ಆದ್ರೆ ಕೆಳ ಮಧ್ಯಮ ವರ್ಗದ ಜನ ಅವಲಂಬಿಸಿರುವುದು ಅಸಂಘಟಿತ ವಲಯದ ಫುಟ್ಪಾತ್, ಹೋಟೆಲ್ಗಳು, ಸ್ಥಳೀಯ ಕಿರಾಣಿ ಮತ್ತು ತರಕಾರಿ ವ್ಯಾಪಾರಿಗಳನ್ನ. ಇಲ್ಲೆಲ್ಲ ಬಿಲ್ಗಳ ವಹಿವಾಟು ಶೂನ್ಯ. ಹಾಗಾಗಿ ಜಿಎಸ್ಟಿ ಕಡಿತದಿಂದ ಬಡವರಿಗೆ ಅನುಕೂಲ ಕಡಿಮೆ. ಅಸಂಘಟಿತ ವಲಯದ ಆದಾಯ ಕುಸಿತ. ಈ ಪರಿಷ್ಕರಣೆಯಿಂದ ಜಿಎಸ್ಟಿ ವ್ಯಾಪ್ತಿಗೆ ಒಳಪಡುವ ಸಂಘಟಿತ ವಲಯದ ಸರಕುಗಳ ಬೆಲೆ ಕಡಿಮೆಯಾಗುತ್ತದೆ. ಆದ್ರೆ ಅಸಂಘಟಿತ ವ್ಯಾಪಾರಿಗಳ ಬೆಲೆ ಕಡಿಮೆಯಾಗುವುದಿಲ್ಲ. ಹೀಗಾಗಿ ಇವೆರಡು ವಲಯದ ಸರಕುಗಳ ಬೆಲೆಗಳ ಅಂತರ ಕಡಿಮೆಯಾಗುತ್ತದೆ. ಆಗ ಗ್ರಾಹಕರು ಸಂಘಟಿತ ವಲಯದತ್ತಲೇ ಹೆಚ್ಚು ಆಕರ್ಷಿತರಾಗುತ್ತಾರೆ. ಇದು ಬಡ ವ್ಯಾಪಾರಿಗಳ ಸಂಕಷ್ಟಕ್ಕೆ ಕಾರಣವಾಗುತ್ತದೆ. ಸರ್ಕಾರಗಳ ಆದಾಯ ಕುಸಿತ. ಜಿಎಸ್ಟಿ ಕಡಿತ ಸರ್ಕಾರದ ತೆರಿಗೆ ಸಂಗ್ರಹವನ್ನ ಕಡಿಮೆ ಮಾಡುತ್ತದೆ. ಉದಾಹರಣೆಗೆ ಸ್ಕೂಟರ್ ಉದ್ಯಮದ ಜಿಎಸ್ಟಿ ಸ್ಲ್ಯಾಬ್ ಅನ್ನ 28% ಇಂದ 18% ಗೆ ಇಳಿಸಲಾಗಿದೆ. ಅಂದಾಜಿನ ಪ್ರಕಾರ ಒಟ್ಟು ಸ್ಕೂಟರ್ ವ್ಯಾಪಾರದಿಂದ ಸರ್ಕಾರಕ್ಕೆ ಬರುತ್ತಿದ್ದ ಟ್ಯಾಕ್ಸ್ ಆದಾಯ 35.7% ಕುಸಿಯುತ್ತದೆ. ಮೋದಿ ಸರ್ಕಾರದ ವಾದ ಏನೆಂದ್ರೆ ಬೆಲೆ ಇಳಿದರೆ ಮಾರಾಟ ಹೆಚ್ಚುತ್ತದೆ. ಆದರೆ 35.7% ನಷ್ಟು ಲುಕ್ಸಾನ್ ಅನ್ನು ತುಂಬಬೇಕೆಂದ್ರೆ ಹಿಂದಿಗಿಂತ 55.5% ಹೆಚ್ಚು ಸ್ಕೂಟರ್ಗಳ ಮಾರಾಟವಾಗಬೇಕು. ಇದು ಅಸಾಧ್ಯ. ಆದಾಯ ಕುಸಿಯುತ್ತದೆ. ಆಗ ಸರ್ಕಾರಗಳು ಬಜೆಟ್ ಸಮತೋಲನಕ್ಕಾಗಿ ಆರೋಗ್ಯ, ಶಿಕ್ಷಣ, ಕಲ್ಯಾಣ ಕ್ಷೇತ್ರಗಳ ವೆಚ್ಚ ಕಡಿತಗೊಳಿಸುತ್ತವೆ. ಈ ಸರ್ಕಾರಿ ಸೇವೆಗಳ ಬಹುದೊಡ್ಡ ಫಲಾನುಭವಿಗಳು ಬಡವರು. ಅವರು ಆಘಾತ ಎದುರಿಸಬೇಕಾಗುತ್ತದೆ. ಹಾಗಾದ್ರೆ ಮೋದಿ ಸರ್ಕಾರ ಜಿಎಸ್ಟಿ ಕಡಿಮೆ ಮಾಡಬಾರದಿತ್ತೆ? ಈ ಪ್ರಶ್ನೆ ತುಂಬಾ ಮುಖ್ಯ. ಹಣದುಬ್ಬರದ ಹೊರೆ ಇಳಿಸುವುದೇ ಮೋದಿ ಸರ್ಕಾರದ ಉದ್ದೇಶವಾಗಿದ್ದರೆ ಇನ್ನಷ್ಟು ಪ್ರಾಕ್ಟಿಕಲ್ ಅಧ್ಯಯನ ಮಾಡಿ ಜಿಎಸ್ಟಿ ಪರಿಷ್ಕರಣೆ ಮಾಡಬೇಕಿತ್ತು. ಆದ್ರೆ ಈಗಿನ ಕಡಿತಗಳು ಟ್ರಂಪ್ ಹೇರಿದ 50% ಟಾರಿಫ್ ಮತ್ತು ವೋಟ್ ಚೋರಿಯ ರಾಜಕೀಯ ಹಿನ್ನಡೆಯನ್ನ ಸರಿದೂಗಿಸಿಕೊಳ್ಳುವ ಆತುರದ ತೀರ್ಮಾನವಾಗಿದೆ. ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಬೀದಿಗಿಳಿದು ಜಿಎಸ್ಟಿ ಅಭಿಯಾನ ನಡೆಸುತ್ತಿರೋದೇ ಇದಕ್ಕೆ ಸಾಕ್ಷಿ. ಇದು ಅರ್ಥಶಾಸ್ತ್ರಕ್ಕಿಂತ ಹೆಚ್ಚಾಗಿ ರಾಜಕೀಯ ಉದ್ದೇಶದಿಂದ ತೆಗೆದುಕೊಂಡಿರುವ ತೀರ್ಮಾನ. ನೋಟ್ ಬ್ಯಾನ್ ನಂತೆ.